ಓಕೆ, ಇವಾಗ ಕಪ್ಪರ ಪಡೆಯವನ ದೇವಸ್ಥಾನಕ್ಕಂತೂ ಹತ್ತಾಯಿತು. ಇಡೀ ಬೆಟ್ಟನ ಅಲ್ಲಿಂದ ಇಲ್ಲಿಗೆ ದೀನ ನಮಸ್ಕಾರ ಹಾಕ್ಕೊಂತ ಬರ್ತಕ್ಕಂಥವ್ರು ಬಹುತೇಕ ಹೆಣ್ಣು ಮಕ್ಕಳೇ ದೇವಸ್ಥಾನಕ್ಕೆ ದೀನ ನಮಸ್ಕಾರ ಹಾಕಾಕತ್ತಾರೆ. ಗಂಡು ಮಕ್ಕಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಇಲ್ಲಿ ಈ ಕಡೆ ಇದೇನು ಅಲ್ಲಿ ಏನು ಅದೇನಿಲ್ಲ. ಇಲ್ಲೊಬ್ರು ಯಾರೋ ಆಚಾರ ಮಾತಾಡ್ತಾರೆ ನೋಡಿ. ಗುರುಗಳು ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಬರ್ತೀರಿ? ನಾವ್ರೆ ಹಾಂ, 60 ವರ್ಷ ಹೌದಲ್ಲ. ಇಲ್ಲಿ ಏನದ ರೀ ಇಲ್ಲಿ ಈ ಕಡೆ? ಏನಿಲ್ಲ ಇಲ್ಲಿ ಆ ಕಡೆ ಏನೂ ಇಲ್ಲ. ದಾರಿ ಮ್ಯಾಗ ಕೆರೆ ಐತ್ರಿ. ಹಾಂ ಹಾಂ, ಕೆರೆ ಐತ್ರಿ. ನೋಡಕ್ ಹೋಗ್ತಾರೆ. ಕೆರೆ ಐತ್ರಿ. ಕೆರೆ ಐತ್ರಿ. ಆ ಕೆರೆ ನೀರ ಇಲ್ಲಿಗೆ ಬರುತ್ತೆ. ಕೆರೆ ನೀರನ ಇಲ್ಲಿ ಬಸಿ ಬರುತ್ತೆ. ಇಲ್ಲಿ ಬಸ್ಸಿ ಬರೋದು ಕೆರೆ ನೀರು. ಹೌದಲ್ಲ, ಎಲ್ಲಿಂದ ಬರ್ತೈತೆ ಅಂತ ಗೊತ್ತಿಲ್ಲ ಅನ್ನಕತ್ತಿದ್ರ. ಬಸಿ ಬಸಿ ಬರ್ತದೆ ಕೆರೆ ಅಂದ್ರೆ. ಹಾಂ ಹಾಂ, ಭಾಳ ದೊಡ್ಡ ಕೆರೆ ಐತಿ. ಕಣ್ಣಿಗೆ ಕಾಣೋದಿಲ್ಲ. ಅದು ಇಲ್ಲೇ ಬಂದ ಬಸಿ ಹೋಗ್ಬಿಡ್ತಾರೆ. ಅಲ್ಲ, ಅಲ್ಲಿ ಮೇಲ್ಗಡೆ ಹೋಗಾಕ ನೋಡಕ್ ಹೋಗ್ತಾರ. ಹೋಗ್ತಾರೆ ದೂರ ಐತಿ ಎಲ್ಲಿಗೆ. ಹಾಂ ಹಾಂ ಹಾಂ, ಬಸಿ ಬರೋದು ಅಷ್ಟೇ ಇದು. ಅದು ಬಸ್ಸಿ ಅಷ್ಟೇ ಬರ್ತೈತಿ. ಆ ಕಡೆ ಮಾಡಿರಿ ಸ್ವಲ್ಪ. ಹಾಂ, ಇಲ್ಲಿ ಎಲ್ಲ ಓಕೆ. ಇಲ್ಲಿ ಸ್ವಲ್ಪ ಗದ್ಲಾನ. ಆಮೇಲೆ ಇಲ್ಲಿ ಏನೋ ಜಾಗ ತೋರಿಸ್ತೀವಲ್ಲ ಈ ಕಡೆ ಅದೇನು ಜಾಗ ತೋರಿಸ್ತಾ ಇದ್ದೀವಲ್ಲ ಅಲ್ಲೇ ಸಿಂಧೂರು ಲಕ್ಷ್ಮಣವ್ರ ಕೊನೆ ದಿನ ಆಯಿತು ಅಂತ ಹೇಳ್ತಾರೆ. ಇಲ್ಲಿಗೆ ಬಂದಿರತಕ್ಕಂಥ ಭಕ್ತರು ಹೇಳೋದು, ಯಾಕಂದ್ರೆ ಇತಿಹಾಸದಲ್ಲಿ ಎಲ್ಲೋ ಇದಂತ ಮಾರ್ಕು ಅಂತ ಏನೋ ಮಾಡಿದ್ದಿಲ್ಲ. ಇಲ್ಲಿ ಯಾರ ಬಂದಾರ ಅಂತಂದ್ರೂ ಎಲ್ರಿಗೂ ಸರಿಯಾದ ಮಾಹಿತಿ ಯಾರಿಗೂ ಇಲ್ಲ. ಸಿಂಧೂರು ಲಕ್ಷ್ಮಣನ ಇಲ್ಲೇ ಹೊಡೆದ್ರು ಅಂತ ಹೇಳ್ತಾರೆ ಅಷ್ಟೇ. ಅದು ಅವಾಗ ಆಗೈತ್ರಿ, ಆಗೈತಿ. ಈಗ ಏನಿಲ್ಲ, ಈಗಿಲ್ಲ, ಆಗಿನ ಕಾಲದಾಗ ಐತದ. ಹಾಂ, ಇದು ಓಕೆ. ಇಲ್ಲಿ ಕಾಲು ಜರಿತಾವು, ಹುಷಾರು. ಆಮೇಲೆ ಇಲ್ಲಿ ಹೆಚ್ಚು ತೊಟ್ಲುಗಳನ್ನು ಕಟ್ಟ್ಯಾರ. ತೊಟ್ಲದ್ದು ಏನು ವಿಶೇಷ ಅಂತ ಇಲ್ಲಿ ಯಾರೊಬ್ರು ಭಕ್ತರನ್ನ ಕೇಳ್ತೀನಿ. ಅಮ್ಮಾರ, ಇಲ್ಲಿ ತೊಟ್ಲ ಯಾಕೆ ಕಟ್ಟ್ಯಾರ್ರಿ? ಇಲ್ಲಿ ತೊಟ್ಲ ಯಾಕೆ? ನಮಗೂ ಗೊತ್ತಿಲ್ರಿ. ನಿಮ್ಗೂ ಗೊತ್ತಲ್ಲ ಅಯ್ಯ? ಇಲ್ಲಿ ತೊಟ್ಲ ಗೊತ್ತಿದ್ದು ಯಾಕೆ? ಇಲ್ಲಿ ಮಕ್ಕಳು ಆಗ್ಲಾರ್ದ. ಮಕ್ಕಳು ಆಗ್ಲಾರ್ದವ್ರು ಇಲ್ಲಿ ಕಟ್ತಾರ. ಮಕ್ಕಳು ಆಗ್ತಾವಲ್ಲವ? ಆಗ್ತಾವು. ಅವ ನಿಮ್ಗೆ ಎಷ್ಟು ಮಕ್ಕಳು? ಇಬ್ರು ಅದಾರ. ಇಲ್ಲಿಗೆ ಬಂದು ಆಡ್ದಿರಿ? ಹೌದು. ಇಲ್ಲಿ ಹೇಳ್ತಕ್ಕಂಥ ಹೆಣ್ಮಕ್ಳು ಭಾಳ ಮಂದಿ ನಾಚ್ಕೊಳಕತ್ಯಾರ. ಮೇನ್ ಪ್ರಾಬ್ಲಮ್ಮು ನಮ್ಮ ಹಳ್ಳಿಯನ್ನವರು ಹೆಣ್ಮಕ್ಳು. ಓಕೆನಾ? ಕಟ್ ಕೊಟ್ಬಿಡ್ಬೇಕಲ್ಲ. ಹಾಂ, ಅಲ್ಲಿ ನೋಡ್ತಾ ಇದ್ದಾರಲ್ಲ ಅದು ಕಪ್ಪರ ಪಡೆಯವನ ದೇವಸ್ಥಾನ. ಇಲ್ಲಿ ಹೇಳಿ ನೋಡ್ತಾ ಇರೋದು ಇಲ್ಲೇನೋ ಅರಿಶಿನ ತೆಗೆದು ಹಚ್ಕೊಳ್ತಾರೆ. ಇಲ್ಲಿ ಅರಿಶಿನ ಈ ಕಡೆನಾ? ಹಾಂ ಹಾಂ ಹಾಂ, ಅಲ್ಲಿ ಅರಿಶಿನ. ಅಮ್ಮ, ಅರಿಶಿನ ಯಾಕೆ ಹಚ್ಕೋತಾರ? ಗಂಧ ಅಂತ ಹಚ್ಕೋತಾರ. ಗಂಧ ಅಂತ ಯಾವ್ರವ? ಕುಂದರ್ಗಿ. ದೇವಿಗೆ ಬರ್ತೀರಿ? ಎಷ್ಟು ವರ್ಷ ಆತೇವ ಬರಾಕತ್ತು? 4-5 ವರ್ಷ ಆತ. ಚಲೋ ಮಾಡ್ಯಾಳವ್ವ? ಚಲೋ ಆಯ್ತು. ಇಲ್ಲಿದ ಹಾಂ, ಇಲ್ಲಿ ಒಂದು ನಿಮಿಷ. ಇಲ್ಲಿ ಗುಡಿ, ಇಲ್ಲಿ ಹಾಂ, ಇಲ್ಲಿ 2 ಗುಡಿ ಕಾಣಿಸ್ತಾವು. ಇದು ಇಲ್ಲಿ ಏನು ಬರ್ದಾರ ನೋಡ್ಕೊಂಡು ಬರೋಣ ಒಂದು ನಿಮಿಷ. ಇಲ್ಲಿ ಕೆಳಗಡೆ ಒಂದು ಬಾವಿ, ಅದೇ ಮೇಲ್ಗಡೆ ಹೇಳಿದ್ವಲ್ಲ, ಅಲ್ಲೊಂದು ಹಿಂದ್ಗಡೆ ಒಂದು ಕೆರೆ ಇದೆ ಅಂತಾರೆ. ಇಲ್ಲೊಂದು ಬಾವಿಯನ್ನು ಕೂಡ ಕಂಪ್ಲೀಟಾಗಿ ನನಗೂ ತೋರ್ಸೋಕೆ ಆಗ್ತಾ ಇಲ್ಲ. ಇಲ್ಲೇ ಒಂದು ಬಾವಿ ಮುಚ್ಕೊಂಡದ. ಇಲ್ಲಿ ಹೆಚ್ಚು ವಯಸ್ಸಾದವರು ಬರ್ತಾರೆ. ಮೊದಲು ಹೆಣ್ಮಕ್ಳು ಬಂದಾರೆ. ಇವ ಎಷ್ಟು ವರ್ಷ ಆಯ್ತು ಬರಾಕತ್ತು ದೇವಸ್ಥಾನಕ್ಕೆ? ಅವ್ರು ನಾಚ್ಕೊಳ್ತಾರೆ. ನಮ್ಮ ಹುಡುಗರು ಹೇಳ್ತಾರ ನೋಡೋಣ. ಅಪ್ಪ ಬರ್ತೀವಿ. ಎಷ್ಟು ವರ್ಷ ಆಯ್ತು? 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು ರೀ. ಇದೇ ಇಲ್ಲಿ ಸಿಂಧೂರು ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಅಂತ ಇಲ್ಲಿದೆ ನೋಡಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದೀವಲ್ಲ, ಅದಲ್ಲ ಅಂತ. ಇಲ್ಲಿ ಸಿಂಧೂರು ಲಕ್ಷ್ಮಣನ ಮೂರ್ತಿ ಇರ್ಬೋದು ಬಹುಶಃ. ನೋಡ್ತೀನಿ ಇಲ್ಲಿ ಒಳಗಡೆ. ಹೌದಲ್ಲ? ಓಕೆ. ಇಲ್ಲಿ ಸಿಂಧೂರು ಲಕ್ಷ್ಮಣವ್ರ ಮೂರ್ತಿ ಅಂತ ಏನಿಲ್ಲ. ಇಲ್ಲಿ ದೀಪ ಹಚ್ಚಿದಾರೆ ಅಷ್ಟೇ.
ಆಮೇಲೆ ಇಲ್ಲಿ ಬೋರ್ಡ್ ಅಂತ ಕಾಣಿಸುತ್ತೆ ನೋಡ್ರಿ ಇಲ್ಲಿ 1898 1922 ಅಂದರೆ ಲಕ್ಷ್ಮಣ್ ಅವರು ಕೇವಲ 24 ವಯಸ್ಸಿಗೆ ದೇಹ ತ್ಯಾಗ ಮಾಡಿದರು ಅಂತ ಇಲ್ಲಿ ಇದೇ ಸ್ಥಳ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಹತ್ರ ಅದ. ಬಹುತೇಕ ಇಲ್ಲಿ ದೀನ ನಮಸ್ಕಾರ ಹಾಕ್ತಕ್ಕಂಥವ್ರು ಹರಕೆ ತೀರ್ಸೋರು ಏನದಲ್ಲ ಅಲ್ಲೇ ಕೆಳಗಡೆ ತೀರಿಸ್ಕೊಂಡು ಬಂದಿರ್ತಾರೆ.